ರಾಕ್ಷಸನು ಯಾರ ಮಾತುಗಳನ್ನು ಕೇಳಿ ಏನು ಕಡದನು? ಹೌದ್ರಿ? ಅದಕ್ಕೆ ರಾಕ್ಷಸನು ಸಣ್ಮುಖನ ವೀರಾವೇಶದ ಮಾತುಗಳನ್ನು ಕೇಳಿ ಕಡಕಡನೆ ಹಲ್ಲನ್ನು ಕಡಿದನು. ಈಗ ಬರ್ಕೋರಿ ಗುರುಗಳ ಆಮ್ಯಾಗ ನಾವು ತೋರಿಸ್ತೇವೆ. ರಾಕ್ಷಸನು ಷಣ್ಮುಖನ ವೀರಾವೇಶದ ಮಾತುಗಳನ್ನು ಕೇಳಿ ಕಡಕಡನೆ ಹಲ್ಲು ಕಡಿದನು. ಕರೆಕ್ಟ್ ಐತ್ರಿ ಗುರುಗಳ? ಇಲ್ಲ ಆಯ್ತು. ಮೂರನೇ ಪ್ರಶ್ನೆ ಕೇಳಿದ್ರು. ಮೂರನೇ ಪ್ರಶ್ನೆ ಹಾಕಿದ್ರು ನೋಡ್ರಿ. ಮೂರನೇ ಪ್ರಶ್ನೆ ರೀ, ಹೆಣ್ಣು ಮಕ್ಕಳು ಯಾವ ದೇವಿಗೆ ಏನು ಅರ್ಪಿಸಿ ಏನು ಪಟ್ಟರು? ಹೌದ್ರಿ? ಹೆಣ್ಣು ಮಕ್ಕಳು ಮಹಾಲಸ ದೇವಿಗೆ ಅರಿಶಿಣ ಕುಂಕುಮ ಹೂಗಳ ಮಾಲೆ, ಕಣ್ಣಿಗೆ ಹಚ್ಚುವ ಕಾಡಿಗೆ ಮುಂತಾದವುಗಳನ್ನು ಅರ್ಪಿಸಿ ಸಂತೋಷ ಪಟ್ಟರು. ಇನ್ನೊಂದ್ರೆ ಐದನೇ ಪ್ರಶ್ನೆಗಳು. ಫೋಟೋ ಬುಕ್ನೇ ಕರೆಕ್ಟ್ ಕೊಡೋದು ಬುಕ್ಕರ. ಮಲ್ಲಾಸೂರನ ಮಕ್ಕಳೆಷ್ಟು? ಎಷ್ಟು ಮಂದಿ? ಅವರ ಹೆಸರೇನು? ಇಲ್ಲಿ ನೋಡ್ರಿ, ಮಲ್ಲಾಸೂರನ ಮಕ್ಕಳು 5 ಮಂದಿ ರೀ, 5 ಜನ ರೀ. ಅವ್ರ ಹೆಸರು ಕುಂಭಶೂಲ, ಶೂಲಧರ, ಮಹಾಬಾಹು, ಲೋಹಾರ್ಗಲ ಮತ್ತು ದೇವಗಂಧರ್ವರೆಂಬ ಈ 5 ಜನರು. ಇವು ನೀವು ಕೇಳಿದ ಸವಾಲಿನ ಉತ್ತರ. ಇವು ನನಗೆ ಮೂರಾಗ ಗೊತ್ತದವ್ರಿ, ಮೂರ ಹೇಳಿ.